ಕುಶಾಲನಗರ ತಾಲೂಕು ವ್ಯಾಪ್ತಿಯ ಕೂಡಿಗೆ ವಲಯ ಮಟ್ಟದಲ್ಲಿ ಪಕ್ಷವನ್ನು ಪರಿಣಾಮಕಾರಿಯಾಗಿ ಪುನಶ್ಚೇತನಗೊಳಿಸಲು ಹಾಗೂ ಸಕ್ರಿಯವಾಗಿ ಬದ್ಧತೆಯಿಂದ ಸಂಘಟನಾತ್ಮಕವಾಗಿ ಬಲಿಷ್ಠಗೊಳಿಸಲು ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿ.ಪಿ. ಶಶಿಧರ್ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ನೂತನವಾಗಿ ವಲಯ ಅಧ್ಯಕ್ಷರು, ವಲಯ ಯುವ ಘಟಕ ಅಧ್ಯಕ್ಷರು ಹಾಗೂ ಈ ವಲಯಕ್ಕೆ ಒಳಪಡುವ ಎಲ್ಲ ಬೂತ್ಗಳಿಗೆ ಹೊಸದಾಗಿ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳ ಪಟ್ಟಿಯನ್ನು ನೀಡಿ ನೇಮಕ ಮಾಡುವಂತೆ ಸೂಚಿಸಲಾಯಿತು. ಬ್ರಿಟಿಷರ ನೇರ ಅಧೀನಕ್ಕೊಳಪಟ್ಟಂತ ಪ್ರಾಂತೀಯ ಚುನಾವಣೆ ನಡೆಯುತ್ತೆ. ಭಾರತದಾದ್ಯಂತ ಚುನಾವಣೆ ನಡೆದರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. 2 ಕಡೆ 3 ಕಡೆ, ಒಂದು ಪಂಜಾಬ್ನಲ್ಲಿ, ಇನ್ನೊಂದು ಇವತ್ತು ಪಾಕಿಸ್ತಾನದಲ್ಲಿರುವ ಸಿಂಧ್ನಲ್ಲಿ, ಇವತ್ತು ಬಂಗಾಳದಲ್ಲಿ. ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಎರಡನೇ ಸ್ಥಾನ, 3ನೇ ಸ್ಥಾನ ಪಡೆಯುತ್ತೆ. ಕಾಂಗ್ರೆಸ್ ಮೊದಲ ಸ್ಥಾನ ಪಡೆದು ಬಹುಮತ ಇರೋದಿಲ್ಲ. ನೀವು ಗಮನಿಸಿ ಚರಿತ್ರೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇದೇ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿದ್ದ ಹಿಂದೂ ಮಹಾಸಭಾನು ಮುಸ್ಲಿಂ ಲೀಗು ಸೇರಿ ಸರ್ಕಾರ ರಚಿಸ್ತಾರೆ. ಇವತ್ತು ಮಾತಾಡ್ತಾರಲ್ಲ ಬಿಜೆಪಿಯವರು, ಇವತ್ತು ಬಿಜೆಪಿಯವರು ಮಾತಾಡ್ತಿದ್ರಲ್ರಿ, ಯಾರು ಪಾಕಿಸ್ತಾನ ಕೇಳಿದ್ರು ಜಿನ್ನಾ ಮುಸ್ಲಿಂ ಲೀಗ್ನ ಪಕ್ಷಕ್ಕೆ. 1945ರಲ್ಲಿ ಬಂಗಾಳದಲ್ಲಿ, ಸಿಂಧಲ್ಲಿ, ಪಂಜಾಬಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾರೆ. ಯಾವ ನೈತಿಕತೆ ಇದೆ ಇವರು ಮಾತಾಡಲಿಕ್ಕೆ, ಇವತ್ತು ಚರಿತ್ರೆ ಬಗ್ಗೆ ಮಾತಾಡಲಿಕ್ಕೆ? ಚರಿತ್ರೆ ಗೊತ್ತಿರೋ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಇದೆ ಇವತ್ತು? ಇದೇ ಸಂದರ್ಭ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಕಾರ್ಯಕರ್ತರಿಗೆ ಹೊಸ ವರ್ಷದ ಶುಭಾಶಯ ಕೋರಿದರು. ಹಾಗೆ ನನ್ನ ಚುನಾವಣೆಯಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಕೆಲಸ ನಿರ್ವಹಿಸಿದ್ದು ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಲಿಸಿದ್ದೀರಾ. ಅದೇ ರೀತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕರ್ತರನ್ನು ಗೆಲ್ಲಿಸುವ ಹಾಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಸೇರಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಪ್ರಯತ್ನ ಮಾಡಬೇಕಾಗಿದೆ ಎಂದು ಕಾರ್ಯಕರ್ತರಿಗೆ ಮನವಿ ಮಾಡಿಕೊಂಡರು. ನಿಮ್ಮ ಸಹಾಯದಿಂದ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡೋದಕ್ಕೆ ನೀವೇ ಕಾರಣ. ನೀವು ಇಲ್ಲಿದ್ದ ಸಂದರ್ಭದಲ್ಲಿ ನಾನು ಇಲ್ಲಿ ಸ್ವಲ್ಪ ಏನಾದರೂ ಅಭಿವೃದ್ಧಿ ಕಾಮಗಾರಿ ಮಾಡಬೇಕಂದ್ರೆ ನನ್ನ ಸಮಾನ ಅದು ನಿಮ್ಮ ಶ್ರಮಕ್ಕೋಸ್ಕರ ನನಗೆ ಅವಕಾಶ ಮಾಡೋಕ್ಕೆ ನಿಮಗೆ ಯಾವಾಗಲೂ ಎಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತರೆ ಹಾಗೆ ನೂತನವಾಗಿ ಬೂತ್ ಅಧ್ಯಕ್ಷರುಗಳಿರ್ಬೋದು, PLAಗಳಿರ್ಬೋದು, ವಿವಿಧ ಘಟಕದ ಅಧ್ಯಕ್ಷರುಗಳಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ಇದೆ. ಒಂಥರ ಎಲೆಕ್ಷನ್ ಈಗ ಬರುವಂತ ಚುನಾವಣೆ ನಿಮ್ಮ ಚುನಾವಣೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ನೀವು ನನಗೆ ಕೆಲಸದಲ್ಲಿ ನಾವೆಲ್ಲ ಸೇರ್ಕೊಂಡು ನಿಮ್ಮ ಕೆಲಸ ನಮ್ಮ ಜವಾಬ್ದಾರಿ ಇದೆ. ಆ ವಿಚಾರದಲ್ಲಿ ಏನಾಗಬೇಕು ಹೇಳಿ, ನನ್ನ ಚುನಾವಣೆಗೆ ನಾವು ಒಗ್ಗಟ್ಟಾಗ್ರಿ, ಈ ಚುನಾವಣೆಗಳು ಅದೇ ಒಗ್ಗಟ್ಟಾಗಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಂತರ ಸಹಾಯ ಮಾಡ್ತೀವಿ, ಶಶನಿಗೆ ಸಹಾಯ ಮಾಡ್ತೀವಿ, ಸನಾತನ ಸಹಾಯ ಮಾಡ್ತೀವಿ, ಇನ್ನೊಬ್ಬರಿಗೆ ಸಹಾಯ ಮಾಡಬಾರದು. ಆ ತರ ನೆಚ್ಕೊಂಡ್ಬಂದ್ರೆ ನಮ್ಮ ಮನೆಗೆ ಹೇಳಲಿಕ್ಕೆ 3 ಲಾಭ ಆಗಕ್ಕೆ ಅವಕಾಶ ಕೊಡಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕೈ ಮುಂದೆ ಏನ್ ಕೇಳ್ತಿದ್ವಿ ಅಂತಂದ್ರೆ, ನಾವು ಯಾರಾದ್ರೂ ನೇಮಕ ಮಾಡಿ ಹಿರಿಯವರು ನಿಮ್ಮ ಸುತ್ತಂದ್ರೆ ನಿಮ್ಮ ತೀರ್ಮಾನ ಜೊತೆಗೆ ಒಂದು ಯಾರಾದ್ರೂ ಕ್ಯಾಂಡಿಡೇಟ್ ನಾವು ಬೆಳೆಸ್ಕೊಡ್ತೀವಿ. ಅದನ್ನ ಗೆಲ್ಸ್ಕೊಂಬರೋದು ನಮ್ಮ ಜವಾಬ್ದಾರಿ. ಕೆಲವು ಟೈಮಲ್ಲಿ ಒಂಥರ ಕೆಲವು ಜನಕ್ಕೆ ಇಷ್ಟ ಆಗಿಲ್ಲ, ಮಾತ್ರ ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ ಎಲ್ಲರೂ ಕರೆಕ್ಟ್ ಇಲ್ವಾ? ಆ ವಿಚಾರದಲ್ಲಿ ಕೆಲವು ಕ್ಯಾಂಡಿಡೇಟ್ಗಳಲ್ಲಿ ನಿಮ್ಮಲ್ಲಿ ನಿಮ್ಗಿಂತ ಚೆನ್ನಾಗಿತ್ತು, ಅವ್ರಿಗಿಂತ ಚೆನ್ನಾಗಿರೋ ಸಂದರ್ಭದಲ್ಲಿ ಮಾತಾಡಕ್ ಹೋದ್ರೆ ನಮ್ಮ ಪಾರ್ಟಿ ಅಭ್ಯರ್ಥಿ, ನಮ್ಮ ಸ್ನೇಹಿತರುಗಳಿಗೆ, ನಮ್ಮ ಪಾರ್ಟಿ ದುಡಿಯೋರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ನಮ್ಮ ಆಸೆ ಇದೆ. ಕರೆಕ್ಟ್ ಇಲ್ವಾ? ಅವ್ರನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೇಳಿದಂಗೆ 3 ಲಾಭ ಮಾಡ್ಕೊಡ್ತಾರೆ. ದಯವಿಟ್ಟು ಆ ಥರ ಮನಸ್ಥಿತಿನೂ ಬರಬೇಕು. ಆಮೇಲೆ ನಮ್ಮ ಮನೆ ಖಾಲಿ ಹೋಗ್ಬೇಕು. ದಯವಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆ. ಈ ಸಂದರ್ಭ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಚಂದ್ರಕಲಾ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ನಾಪಂಡ ಮುತ್ತಪ್ಪ, ವಲಯ ಘಟಕ ಅಧ್ಯಕ್ಷರಾದ ಟಿ.ಪಿ. ಅಮೀದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹಾಗೂ ಮುಖಂಡರಾದ ಅನಂತಕುಮಾರ್, ಅರುಣ್ ರಾವ್, ಶಿವಕುಮಾರ್, ಚಂದ್ರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಪುಟ್ಟಣ್ಣ, ಪ್ರೇಮ್ ಲೀಲಾ ಹಾಗೂ ವಿವಿಧ ಸಹಕಾರ ಸಂಘದ ನಿರ್ದೇಶಕರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.